ಎಚ್.ಡಿ. ರೇವಣ್ಣ ಅವರ ಕುಟುಂಬಕ್ಕೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಈಗ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣ ಅವರು ಜಾಮೀನಿಗಾಗಿ ಕೋರ್ಟ್ನ ಮೆಟ್ಟಿಲೇರಿದ್ದಾರೆ. ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣ ಅವರಿಗೆ ಸಂಕಷ್ಟ. ಕೋರ್ಟ್ ರಿಲೀಫ್ ಅನ್ನು ಕೊಡದೇ ಇದ್ರೆ ಭವಾನಿ ರೇವಣ್ಣ ಅವರು ಅರೆಸ್ಟ್ ಆಗ್ತಾರಾ? ಭವಾನಿ ಅರೆಸ್ಟ್ಗೆ SIT ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಕಿಡ್ನಾಪ್ ಕೇಸ್ನಲ್ಲಿ ಜೈಲಿಗೆ ಹೋಗ್ತಾರಾ ಎಚ್.ಡಿ. ರೇವಣ್ಣ ಅವರ ಪತ್ನಿ ಭವಾನಿ ಅವರು? ಭವಾನಿ ವಿರುದ್ಧ ಸಿಕ್ತ SITಗೆ ಪ್ರಬಲ ಸಾಕ್ಷಿ? ಈ ರೀತಿಯ ಹಲವು ಪ್ರಶ್ನೆಗಳು ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಕಾರಣ ಈಗಾಗಲೇ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಭವಾನಿ ರೇವಣ್ಣ ಅವರಿಗೆ ಈ ಸಂತ್ರಸ್ತೆಯ ಅಪಹರಣ ಕೇಸ್ನಲ್ಲಿ 2 ಬಾರಿ ನೋಟಿಸ್ ಅನ್ನು ಕೊಟ್ಟಿತ್ತು. ಬಟ್ 2 ಬಾರಿಯೂ ಕೂಡ ಅವರು ವಿಚಾರಣೆಗೆ ಹಾಜರಾಗಿರಲಿಲ್ಲ. ಈಗ ಅವರು ಬಂಧನದ ಭೀತಿಯಿಂದ ಪಾರಾಗುವುದಕ್ಕೆ ಕೋರ್ಟ್ನ ಮೆಟ್ಟಿಲೇರಿದ್ದಾರೆ ಎನ್ನುವಂತಹ ಮಾಹಿತಿ. ಭವಾನಿ ರೇವಣ್ಣ ಅವರಿಗೆ ಹಾಗಾದ್ರೆ ಕಾಡ್ತಾ ಇದೆಯಾ ಬಂಧನದ ಭೀತಿ? ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯನ್ನ ಇವತ್ತು ಕೋರ್ಟ್ ಕೈಗೆತ್ತಿಕೊಂಡಿರುವಂತದ್ದು. ಬಂಧನದಿಂದ ವಿನಾಯಿತಿ ನೀಡುವಂತೆ ವಕೀಲರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇವತ್ತೊಂದು ದಿನ ರಿಲೀಫ್ ಅನ್ನ ಕೊಡಿ ಅಂತ ಹೇಳಿ ಕೋರ್ಕೊಂಡಿದ್ದಾರೆ. ಭವಾನಿ ರೇವಣ್ಣ ಪರವಾಗಿ ವಕೀಲರು ನ್ಯಾಯಾಧೀಶರ ಎದುರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಮಧ್ಯಾಹ್ನಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಮಧ್ಯಾಹ್ನ ಭವಾನಿ ರೇವಣ್ಣ ಅವರ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಕೋರ್ಟ್ ಕೊಡುವಂತಹ ಸೂಚನೆ, ನ್ಯಾಯಾಧೀಶರು ಕೊಡುವಂತಹ ಆದೇಶ ಭವಾನಿ ರೇವಣ್ಣ ಅವರಿಗೆ ರಿಲೀಫ್ ಕೊಡುತ್ತಾ ಅಥವಾ ಸಂಕಷ್ಟವನ್ನ ತಂದೊಡ್ಡುತ್ತಾ? ಅದು ಈಗಿರುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಮಧ್ಯಾಹ್ನಕ್ಕೆ ಕೋರ್ಟ್ನ ವಿಚಾರಣೆಯನ್ನ ಕಾಯ್ದಿರಿಸಿರುವಂತಹದ್ದು ಸಹಜವಾಗಿಯೇ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಏನೆಲ್ಲ ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡಬಹುದು ಮಧ್ಯಾಹ್ನಕ್ಕೆ ಅಂತ? ಖಂಡಿತ. ಯಾಕಂದ್ರೆ ಭವಾನಿ ರೇವಣ್ಣ ಅವರ ಬಂಧನ ತೀರಾ ಸನ್ನಿಹಿತ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಭವಾನಿ ರೇವಣ್ಣ ಅವರ ಪರ ವಕೀಲರು ಇವತ್ತು ಕೋರ್ಟ್ಗೆ ಒಂದು ಮನವಿಯನ್ನ ಮಾಡ್ಕೊಳ್ತಾರೆ, ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿ ಅಂತ ಹೇಳಿ. ಯಾಕಂದ್ರೆ SIT ಅಧಿಕಾರಿಗಳು ಆಕ್ಷೇಪಣೆಯನ್ನ ಸಲ್ಲಿಸಲಿಕ್ಕೆ ಅಂದ್ರೆ SIT ಪರ ವಕೀಲರು ಕೂಡ ಜಗದೀಶ್ ಅವರು ಇವತ್ತು ವಿಚಾರಣೆಗೆ ಹಾಜರಾಗಿದ್ರು. ಆ ಸಂದರ್ಭದಲ್ಲಿ SITಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಒಂದಷ್ಟು ಕಾಲಾವಕಾಶಗಳು ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಗುರುವಾರ ಅಥವಾ ಶುಕ್ರವಾರಕ್ಕೆ ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡಿಕೊಟ್ರೆ ಅವತ್ತು ನಾವು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡ್ತೀವಿ, ಜೊತೆಗೆ ಅವತ್ತು ವಾದವನ್ನು ಕೂಡ ಮಂಡನೆಯನ್ನ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು. ಅದಕ್ಕೆ ಆಕ್ಷೇಪಣೆಯನ್ನ ಏನೋ ಭವಾನಿ ಪರ ವಕೀಲರು ಎತ್ತಿದ್ರು. ಆ ಸಂದರ್ಭದಲ್ಲಿ ಅಲ್ಲಿಯ ತನಕ ಅಂದ್ರೆ ಅವರು ಆಕ್ಷೇಪಣೆ ಯಾವತ್ತು ಸಲ್ಲಿಕೆ ಮಾಡ್ತಾರೆ ಅಲ್ಲಿಯ ತನಕ ನಾನು ಕೂಡ ಒಂದು ಮಧ್ಯಂತರ ನಿರೀಕ್ಷಣಾ ಜಾಮೀನಾದ್ರೂ ಮಂಜೂರು ಮಾಡಿ ಅಂತ ಹೇಳಿ ಕೇಳ್ಕೊಂಡ್ರು. ಆ ಸಂದರ್ಭದಲ್ಲಿ 2 ಕಡೆಯಲ್ಲಿ ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕ ಕೋರ್ಟ್ ಒಂದು ನಿರ್ದೇಶನವನ್ನು ಕೊಟ್ಟು ಮಧ್ಯಾಹ್ನ 2:45ಕ್ಕೆ ನೀವು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿ ಅವಾಗಲೇ ವಾದ ಮತ್ತು ಪ್ರತಿವಾದ ಎರಡನ್ನೂ ಕೂಡ ನಾನು ಆಲಿಸ್ತೀನಿ, ಜೊತೆಗೆ ಏನ್ ಕೊಡ್ಬೋದಾ ಬೇಡವಾ ಅನ್ನೋದ್ರ ಬಗ್ಗೆ ಮುಂದಿನ ತೀರ್ಮಾನವನ್ನ ಮಾಡ್ತೀನಿ ಅಂತ ಹೇಳಿ ಕೋರ್ಟ್ 2:45ಕ್ಕೆ ಅರ್ಜಿಯನ್ನ ವಿಚಾರಣೆಗೆ ಮುಂದೂಡಿಕೆಯನ್ನ ಮಾಡಿದಂತ. ಬಹುತೇಕ 2:45ಕ್ಕೆ ಅರ್ಜಿ ವಿಚಾರಣೆ ಬರುತ್ತೆ. ಆ ಸಂದರ್ಭದಲ್ಲಿ SIT ಅವರು ಮತ್ತೆ ಯಾವ ರೀತಿಯಲ್ಲಿ ವಿಚಾರಣೆಗೆ ಹಾಜರಾಗ್ತಾರೆ, ಜೊತೆ ಆಕ್ಷೇಪಣೆಯನ್ನ ಸಲ್ಲಿಸ್ತಾರೆ, ಇದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಭವಾನಿ ರೇವಣ್ಣ ಅವರಿಗೆ ಟೆನ್ಷನ್ ಇನ್ನೂ ಹೆಚ್ಚಾಗಿರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಭವಾನಿ ರೇವಣ್ಣ ಅವರಿಗೆ ಸಂಕಷ್ಟನ ಅಥವಾ ರಿಲೀಫಾ ಅನ್ನೋದು ಮಧ್ಯಾಹ್ನ ಗೊತ್ತಾಗುತ್ತೆ. ಯಾಕೆಂದ್ರೆ ಅವರು ಸಲ್ಲಿಸಿರುವಂತಹ ಅರ್ಜಿಯನ್ನ ಮತ್ತೆ ಮಧ್ಯಾಹ್ನ ಕೈಗೆತ್ತಿಕೊಳ್ತಾ ಇದೆ ಕೋರ್ಟ್. ಸಹಜವಾಗಿಯೇ ಕುತೂಹಲ ಅಂತೂ ಜಾಸ್ತಿ ಆಗ್ತಾ ಇದೆ. ಇದೇ ಪ್ರಕರಣದಲ್ಲಿ ಎಚ್.ಡಿ. ರೇವಣ್ಣ ಅವರ ಬಂಧನ ಆಗಿತ್ತು. ಪರಪ್ಪನ ಅಗ್ರಹಾರದ ಜೈಲಿಗೆ ಹೋಗಿದ್ರು. ಅದಾದ ಮೇಲೆ ರೆಗ್ಯುಲರ್ ಬೇಲನ್ನು ತೆಗೆದುಕೊಂಡು ಬಿಡುಗಡೆಯಾಗಿ ಈಗ ಟೆಂಪಲ್ ರನ್ ಅನ್ನು ಮಾಡ್ತಾ ಇದ್ದಾರೆ. ಇದೇ ಪ್ರಕರಣದಲ್ಲಿ ಈಗ ಭವಾನಿ ರೇವಣ್ಣ ಅವರಿಗೆ SIT ವಿಚಾರಣೆಗೆ ಕರೆದಿತ್ತು, ವಿಚಾರಣೆಗೆ ಹಾಜರಾಗಿಲ್ಲ. ಅವರೀಗ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದು ಮಧ್ಯಾಹ್ನ ಇತ್ಯರ್ಥವಾಗುತ್ತೆ.